ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಶಾಸಕರೊಬ್ಬರಿಗೆ ಸಂಬಂಧಪಟ್ಟಂತ ಭೂ ಹಗರಣದ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ರೈತರಿಗೆ ಸಹಾಯ ಮಾಡ್ತೀವಿ, ಪಹಣಿ ಮಾಡ್ಕೊಡ್ತೀವಿ ಅಂತ ಶಾಸಕರೇ ಭೂ ಕಬಳಿಕೆ ಮಾಡ್ಬಿಟ್ರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯಾವ ಶಾಸಕರು ಭೂ ಹಗರಣದಲ್ಲಿ ತಗಲಾಕೊಂಡಿದ್ದಾರೆ? ರೈತರಿಗೆ ಸಹಾಯ ಮಾಡುವ ನೆಪದಲ್ಲಿ ಭೂಮಿ ಗುಳುಂ ಮಾಡಿರುವ ಶಾಸಕರು ಯಾರು? ರೈತರಿಗೆ ಪಹಣಿ ಕೊಡಿಸುವ ನೆಪದಲ್ಲಿ ನುಂಗಿಬಿಟ್ಟಿದ್ದಾರಾ ಭೂಮಿಯನ್ನ? ಇದು ಶಾಸಕರೊಬ್ಬರಿಗೆ ಸಂಬಂಧಪಟ್ಟಂತ ಭೂ ಹಗರಣದ ಕಹಾನಿಯನ್ನ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ರೈತರಿಗೆ ಪಹಣಿ ಕೊಡಿಸುವ ನೆಪದಲ್ಲಿ ನುಂಗಿದ್ದಾರ ಭೂಮಿಯನ್ನ. ಕೋಟಿ ಕೋಟಿ ಬೆಲೆ ಬಾಳುವ ಭೂಮಿ ಕಬಳಿಸ್ಬಿಟ್ರ ಆ ಶಾಸಕರು. ಲ್ಯಾಂಡ್ ಮಾಫಿಯಾಗೆ ಬಲಿ ಆಗ್ತಾ ಇದೆಯಾ ನೂರಾರು ಎಕರೆ ಭೂಮಿ? ಏನಿದು ಭೂ ಹಗರಣ? ಯಾರು ಆ ಶಾಸಕರು? ಮಾಡಿದ ಕೆಲಸ ಏನು? ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹಾಗಾದ್ರೆ ಆ ಶಾಸಕರು ಯಾರು? ರೈತರಿಗೆ ಪಹಣಿ ಕೊಡುವ ನೆಪದಲ್ಲಿ ಭೂ ಹಗರಣದಲ್ಲಿ ಶಾಸಕರು ಭಾಗಿಯಾಗಿ ಕೋಟಿ ಕೋಟಿ ಬೆಲೆ ಬಾಳುವ ಭೂಮಿಯನ್ನ ಗುಳುಂ ಸ್ವಾಹ ಮಾಡ್ಬಿಟ್ಟ ಶಾಸಕರು. ಏನಾಗ್ತಾ ಇದೆ ಆ ಕುರಿತ ಡೀಟೇಲ್ಸ್ ಇದು. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಶಾಸಕರ ವಿರುದ್ಧ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಕೋಟಿ ಕೋಟಿ ಬೆಲೆ ಬಾಳುವ ಭೂಮಿ ನುಂಗ್ಬಿಟ್ರ ಶಾಸಕ SN ಸುಬ್ಬಾರೆಡ್ಡಿ ಅವರು. ರೈತರಿಗೆ ಪಹಣಿ ಕೊಡಿಸುವ ನೆಪದಲ್ಲಿ ನಡೀತಾ ಇದೆಯಾ ಭೂ ಹಗರಣ? ಸೋಮಲಾಪುರ ಗ್ರಾಮದ ಸರ್ವೆ ನಂಬರ್ 1ರಲ್ಲೇ ಭೂ ಒತ್ತುವರಿ ಆಗಿದೆ. ಸರ್ಕಾರಕ್ಕೆ ಸೇರಿರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನ ಕಬಳಿಕೆ ಮಾಡಿದ್ದಾರೆ ಸುಬ್ಬಾರೆಡ್ಡಿ ಅನ್ನುವಂತ ಗಂಭೀರ ಆರೋಪ. 63 ಎಕರೆ ಗೋಮಾಳ ಜಮೀನು ನುಂಗಿ ನೀರು ಕುಡಿದಿದ್ದಾರಂತೆ ಭೂಗಳ್ಳರು. ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಸರ್ಕಾರಿ ಜಮೀನಿಗೆ ಬೇಲಿ ಹಾಕಲಾಗಿದೆ. ಯಾರಿಗೂ ಕಾಣದಂತೆ ಬೇಲಿ ಹಾಕಿ ಇಡೀ ಗುಡ್ಡವನ್ನ ಕಬಳಿಸಿಬಿಟ್ಟಿದೆಯಂತೆ ಈ ಮಾಫಿಯಾ. ಕಣ್ಣೆದುರೇ ಸರ್ಕಾರಿ ಭೂಮಿ ಲೂಟಿ ಆಗ್ತಾ ಇದ್ರು ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಕ್ರಮ ಕೈಗೊಳ್ಳಬೇಕಾದ ತಹಶೀಲ್ದಾರ್ ಸಿಬ್ಗತ್ ಏನು ಮಾಡ್ತಿದ್ದೀರಿ? DCG ಪ್ರಭು ಮೌನದ ಹಿಂದಿದೆಯಾ ದೊಡ್ಡ ರಾಜಕೀಯ ಒತ್ತಡದ ಕೈವಾಡ? 16 ವರ್ಷಗಳಿಂದ ಉಳುಮೆ ಮಾಡ್ತಾ ಇದ್ರು ರೈತರಿಗೆ ಸಾಗುವಳಿ ಚೀಟಿ ಮಾತ್ರ ಸಿಗ್ತಾ ಇಲ್ಲ. ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಒತ್ತುವರಿ ತೆರವು ಮಾಡಬೇಕು ಅಂತ ಸ್ಥಳೀಯರು ಒತ್ತಾಯ ಮಾಡ್ತಿದ್ದಾರೆ. ಗ್ರಾಮದ ಸರ್ಕಾರಿ ಜಮೀನು ಉಳಿಸದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಆ ಭಾಗದ ಜನ ಕೊಡ್ತಿದ್ದಾರೆ. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಇದೇ ಶಾಸಕರು ಭೂ ಮಾಫಿಯಾದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಗಂಭೀರ ಆರೋಪ ನಾವಲ್ಲ, ಬದಲಾಗಿ ಅಲ್ಲಿನ ಜನನೇ ಮಾಡ್ತಿದ್ದಾರೆ. ಯಾಕಂದ್ರೆ ಕ್ರಮ ಕೈಗೊಳ್ಳಬೇಕಾದ ತಹಶೀಲ್ದಾರು ಸೇಲ್ ಆಗ್ಬಿಟ್ರ? ಜಿಲ್ಲಾಧಿಕಾರಿಗಳೇ ಏನು ಮಾಡ್ತಿದ್ದಾರೆ? ಅಥವಾ ರಾಜಕೀಯ ಒತ್ತಡ ಏನಾದ್ರೂ ಇದೆಯಾ? ನಾಯಕರ ಒತ್ತಡ ಏನಾದ್ರೂ ಇದೆಯಾ? ಈ ಪ್ರಶ್ನೆಯನ್ನ ನಾವಲ್ಲ, ಬದಲಾಗಿ ನಿಮ್ಮದೇ ಊರಿನ ಸ್ಥಳೀಯರು ಮಾಡ್ತಿದ್ದಾರೆ. ಈ ಕೂಡಲೇ ಭೂ ಒತ್ತುವರಿ ಆಗಿರೋದನ್ನ ತೆರವು ಮಾಡಬೇಕು, ಕ್ರಮ ಕೈಗೊಳ್ಳಬೇಕು, ಇಲ್ಲದೆ ಹೋದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಅಲ್ಲಿನ ಜನ ಎಚ್ಚರಿಕೆ ಕೊಡ್ತಿದ್ದಾರೆ. ಇದಕ್ಕಿಂತ ಬೇಕಾ? ಜನರ ವಿರೋಧ, ಜನರ ಆಕ್ರೋಶ ವ್ಯಕ್ತವಾಗ್ತಾ ಇದ್ರು ಕೂಡ ಅಧಿಕಾರಿಗಳು ಮೌನಕ್ಕೆ ಶರಣಾಗಿರುವ ಹಿಂದೆ ರಾಜಕೀಯ ಪ್ರಭಾವ ಇರೋದಂತೂ ಸತ್ಯ. ಅಥವಾ ನಿಮಗೂ ಏನಾದ್ರೂ ಪಾಲ್ ಕೊಡ್ತೀವಿ ಅಂತ ಹೇಳಿದ್ದಾರಾ ಯಾರಾದ್ರೂ ಪ್ರಭಾವಿಗಳು? ಅದಕ್ಕೆ ಸೈಲೆಂಟ್ ಹಾಕಿದ್ದೀರಾ? ಸಾರ್ವಜನಿಕರು ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಅವರ ಬಾಂಬರ್ದನ ಯಾರೋ ಅವ್ರ ಹೆಸರಲ್ಲಿ ಇದೆ ಸರ್. ನಮ್ಗೆ ಅವ್ರ ಹೆಸರು ನನಗೆ ಗೊತ್ತಿಲ್ಲ. MLA ಅವ್ರ ಕಡೆಯವರು ಅಂತ ಹೇಳಿದ್ರು. ಸುಬ್ಬಾರೆಡ್ಡಿ ಅವ್ರ ಕಡೆ ಕೇಳಿದ್ರು. ನಾವು ಕೇಳಿದ್ರೆ ನಿಮ್ಗೇನ ಡಾಕ್ಯುಮೆಂಟ್ ಇದ್ರೆ ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ರು. ನಾವು ನನಗೇನು ಡಾಕ್ಯುಮೆಂಟ್ ಇದೆ ಅದೇ AC ಕೋರ್ಟ್ಲಲ್ಲಿ ಆಗಿರೋದು ನಮಗೆ ಡಾಕ್ಯುಮೆಂಟು ಅವೆಲ್ಲ ಕೊಟ್ಟಿದ್ದೀವಿ. ಅದು 1ನೇ ಸರ್ವೆ ನಂಬರ್, ಇದು ಅವ್ರ ಸರ್ವೆ ನಂಬರ್ ಆ ಕಡೆ ಇರೋದು ಜೋಡಿ. ಅದು ತಗೊಂಡು ಬಂದು ನಂಬರ್ ಈ ಕಡೆ ಹಾಕಿ ಆ ಥರ ಮಾಡಿದ್ದಾರೆ. ನಾವೇನು ಮಾಡ್ಬೇಕು ಸರ್? ಜಮೀನು ಹೋಗಿದ್ರೆ ನಮಗೆ ಬದುಕೋಕ್ಕೆ ದಾರಿನೇ ಇಲ್ಲ ಸರ್. ಎಲ್ಲಿಗೆ ಹೋಗ್ಬೇಕು ನಾವು? ಇರೋದು ಇದೆ ಜಮೀನು. ಅವರ ಬಾಂಬ್. ಹಾಗಾದ್ರೆ ಈ ಭೂ ಮಾಫಿಯಾ ಆಗಿರೋ ಜಾಗ ಹೇಗಿದೆ? ಇಲ್ಲಿ ರೈತರ ಪಾತ್ರವೇನು? ಶಾಸಕರ ಪಾತ್ರ ಏನು? ರೈತರಿಗೆ ಪಹಣಿ ಮಾಡ್ಕೊಡ್ತೀವಿ ಅಂತ ಹೇಳಿ ಭೂ ಮಾಫಿಯಾದಲ್ಲಿ ಶಾಸಕರು ಹೇಗೆ ಬಾಕಿ ಹಾಕಿದ್ದಾರೆ? ಎಲ್ಲದರ ಕುರಿತು ನಮ್ಮ ಪ್ರತಿನಿಧಿ ರಾಜಪ್ಪ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ.
ಚಿಕ್ಕಬಳ್ಳಾಪುರದಲ್ಲಿ ಇತ್ತೀಚೆಗೆ ಗೌರ್ಮೆಂಟ್ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಬಹಳ ಅತಿಯಾಗಿ ನಡೀತಾ ಇರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿಗೆ ಹೊಂದ್ಕೊಂಡಿರ್ತಕ್ಕಂಥ ಒಂದು ಸೋಮಲಾಪುರ ಗ್ರಾಮದಲ್ಲಿರ್ತಕ್ಕಂಥ ಸರ್ವೆ ನಂಬರ್ 1ರಲ್ಲಿ ಸುಮಾರು 163 ಎಕರೆ ಜಮೀನು ಎನ್ಕ್ರೋಚ್ಮೆಂಟ್ ಆಗಿರ್ತಕ್ಕಂಥದ್ದು. ಇದು ಮಾಡಿರ್ತಕ್ಕಂಥದ್ದು ಸ್ವತಃ ಈ ಭಾಗದ ಶಾಸಕರು ಮತ್ತು ಅವರ ಬೆಂಬಲಿಗರು ಅಂತಕ್ಕಂಥ ಒಂದು ಆರೋಪ ಕೇಳಿ ಬರ್ತಕ್ಕಂಥದ್ದು. ಈಗ ನಾನು ಸದ್ಯಕ್ಕೆ ಸ್ಥಳದಲ್ಲಿದ್ದೀನಿ, ನಾನು ತಮಗೆ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಈ ರೀತಿಯಾಗಿ ಇದು ಸರ್ಕಾರ ಗೋಮಾಳ ಜಮೀನು. ಇದು ಸುಮಾರು ದಲಿತರಿಗೆ ಸುಮಾರು ಇದರಲ್ಲಿ 5 ಎಕರೆಯನ್ನು ಮಂಜೂರು ಮಾಡಿರ್ತಾರೆ. ಅದರಲ್ಲೂ ಕೂಡ ದಲಿತರಿರ್ತಾರೆ, ಅವ್ರನ್ನೂ ಕೂಡ ಬಲವಂತವಾಗಿ ಇಲ್ಲಿಂದ ಖಾಲಿ ಮಾಡಿಸ್ತಕ್ಕಂಥ ಪ್ರಯತ್ನ ಕೂಡ ಇಲ್ಲಿಂದ ಅಧಿಕಾರಿಗಳು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ತಹಸೀಲ್ದಾರ್ ಅವರು ಕೂಡ ಇದನ್ನು ಕಂಡು ಮತ್ತು ಅದಕ್ಕೆ ಏನು ಭೂಗಳ್ಳರಿಗೆ ಕೈ ಜೋಡಿಸಿ ಅವ್ರ ಜೊತೆ ಈ ರೀತಿ ಎನ್ಕರೇಜ್ ಮಾಡ್ಕೊಂಡಿರ್ತಕ್ಕಂಥದ್ದು. ಬೆಟ್ಟಗಳು ಸಹ ಬಿಡದೆ ನುಂಗಿ ಹಾಕಿರ್ತಕ್ಕಂಥದ್ದು. ನಾವು ಬೆಟ್ಟದಲ್ಲಿ ಒಂದು ಪೆಂಚಿಂಗ್ ಕಾಣಿಸ್ತಾ ಇದೆ. ಆ ಪೆಂಚಿಂಗ್ ನೋಡ್ಬೋದು. ಯಾವ ಕಾರಣಕ್ಕೆ ಬೆಟ್ಟದ ಮಧ್ಯದಲ್ಲಿ ಪೆಂಚಿಂಗ್ ಹಾಕಿದ್ದಾರೆ ಅಂತಕ್ಕಂಥದ್ದು. ಯಾಕಂದರೆ ಅದು ಸಾಕಷ್ಟು ಸಾವಿರಾರು ಎಕರೆ ಅರಣ್ಯ ಪ್ರದೇಶಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಬೆಟ್ಟದ ನಟ್ಟ ನಡುವೆ ಈ ಒಂದು ಯಾಕೆ ಈ ಒಂದು ಪೆಂಚಿಂಗಿನ ಹಾಕಿದ್ದಾರೆ, ಯಾವ ರೀತಿ ಭೂ ಕಬಳಿಕೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರತ್ಯಕ್ಷ ಸಾಕ್ಷಿನ ನೀವು ದೃಶ್ಯದಲ್ಲಿ ನೋಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮತ್ತು ಈ ಭಾಗದ ಶಾಸಕರು ಅವರ ಮುಖಂಡರುಗಳು ಇಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ, ಭೂ ಕಬಳಿಕೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇದಕ್ಕೆ ಸಪೋರ್ಟಾಗಿ ಈ ಒಂದು ಭಾಗದ ತಹಸೀಲ್ದಾರ್ ಅವರು ಇದಕ್ಕೆ ಬಂದು ಸ್ಥಳವನ್ನು ನೋಡ್ಕೊಂಡು ಹೋಗಿದ್ದಾರೆ. ಆದರೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥ ಪ್ರಶ್ನೆ ಬಿಡ್ತಾ ಇರ್ತಕ್ಕಂಥದ್ದು. ಇಲ್ಲಿಗೆ ಬಂದು ಅವರು ಕಣ್ಣಾರೆ ಈ ಒಂದು ಎಲ್ಲ ದೃಶ್ಯಗಳು ನೋಡಿದ್ದಾರೆ. ಸುಮಾರು ಇಲ್ಲಿ ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪ್ರದೇಶ ಕೂಡ ಇದೆ. ಜೊತೆಗೆ ಇಲ್ಲಿ ಸಾಕಷ್ಟು ಸಾವಿರಾರು ಎಕರೆ ಪ್ರದೇಶದಲ್ಲಿ ಅರಣ್ಯ ಪ್ರದೇಶ ಇದೆ. ಸಾಕಷ್ಟು ಕಾಡು ಪ್ರಾಣಿಗಳು ಈ ಕೆರೆ ಅಂಗಳದಲ್ಲಿ ಈ ಒಂದು ಜಾಗ ಇರತಕ್ಕಂಥದ್ದು. ಇಲ್ಲಿ ಸಾಕಷ್ಟು ನೈಸರ್ಗಿಕ ಸಂಪತ್ತು ಹೊಂದಿರತಕ್ಕಂಥದ್ದು. ಇದು ಏನಾದರೂ ರೆಸಾರ್ಟ್ ಮಾಡ್ತಾರಾ ಅಥವಾ ಬೇರೆ ಏನಾದರೂ ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ತಾರಾ ಅಥವಾ ಏನೋ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅನುಮಾನ ಕೂಡ ಇದೆ. ಯಾಕಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಎನ್ಕ್ರೋಚ್ಮೆಂಟ್ ಮಾಡ್ತಾ ಇದ್ದಾರೆ, ಪೆಂಚಿಂಗ್ ಹಾಕಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಯಾರು, ಈ ಪೆಂಚಿಂಗ್ ಹಾಕಿರ್ತಕ್ಕಂಥದ್ದು ಯಾರು, ಯಾವ ಕಾರಣಕ್ಕೆ ಹಾಕಿದ್ದಾರೆ ಅಂತಕ್ಕಂಥದ್ದು ಅಧಿಕಾರಿಗಳು ನಮಗೆ ಸ್ಪಷ್ಟಪಡಿಸಬೇಕು, ಮೂಲ ದಾಖಲೆಯನ್ನು ಕೊಡಬೇಕು. ಯಾವ ರೀತಿ ಈ ಒಂದು ಪೆಂಚಿಂಗ್ ಹಾಕೋದಕ್ಕೆ ಕಾರಣ ಏನು, ಈ ಒಂದು ಪೆಂಚಿಂಗ್ ಹಾಕಿದ ಕಾರಣದಲ್ಲಿ ಏನಾದರೂ ಕೈಗಾರಿಕೆಗಳು ಬರ್ತಾವ ಅಥವಾ ಸರ್ಕಾರ ಏನಾದರೂ ಒತ್ತುವರಿ ಮಾಡ್ಕೊಳ್ತಾ ಇದೆಯಾ ಏನಂತ ಇಲ್ಲಿ ಜನರು ಕೂಡ ಒಂಥರ ಭಯಭೀತರಾಗಿರ್ತಕ್ಕಂಥದ್ದು. ನಮ್ಮ ಜಮೀನುಗಳು ಎಲ್ಲಿ ಕಳ್ಕೊಳ್ತೀವೋ ಅಂತಕ್ಕಂಥ ಒಂದು ಆತಂಕದಲ್ಲಿ ಇಲ್ಲಿ ಜನರು ಸಹ ಇರ್ತಕ್ಕಂಥದ್ದು. ಇನ್ನು ಕಾದು ನೋಡಬೇಕು ಯಾವ ರೀತಿ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ವಿಷಯ ಅವ್ರಿಗೆ ಮುಟ್ಟಿದೆಯಾ ಇಲ್ವಾ ಅಂತಕ್ಕಂಥದ್ದು, ಅಥವಾ ಎಲ್ಲ ಸೇರಿಕೊಂಡೇ ಇದನ್ನು ಮಾಡಿದ್ದಾರೆ ಅಂತಕ್ಕಂಥ ಅನುಮಾನ ಇದೆ. ಹಾಗಾಗಿ ನಾವು ಕಾದು ನೋಡಬೇಕು. ಇದಕ್ಕೆ ಸ್ಪಷ್ಟ ಕೊಡಬೇಕಾಗಿರ್ತಕ್ಕಂಥದ್ದು ಅಧಿಕಾರಿಗಳು ಮಾತ್ರ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.